ಚಿಂತಾಮಣಿ ಎಪಿಎಂಸಿ ಮಾರ್ಕೆಟ್ ಎಂದರೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಹೆಸರುವಾಸಿಯಾಗಿರ್ತಕ್ಕಂತಹ ಮಾರುಕಟ್ಟೆಯಾಗಿದ್ದು, ಈ ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟುಗಳು ನಡೆಯುತ್ತವೆ. ಟೊಮೊಟೊ ಸೀಸನ್ ಬಂತಂದರೆ ಹೊರ ರಾಜ್ಯಗಳಿಂದಲೂ ಕೂಡ ವ್ಯಾಪಾರಿಗಳು ಇಲ್ಲಿ ಬಂದು ಟೊಮೊಟೊವನ್ನು ಖರೀದಿಸುತ್ತಾರೆ. ಎಪಿಎಂಸಿ ಮಾರುಕಟ್ಟೆ ಎಂದರೆ ಹೊರ ರಾಜ್ಯಗಳಲ್ಲಿಯೂ ಕೂಡ ಖ್ಯಾತಿ ಪಡೆದಿದ್ದು, ಟೊಮೊಟೊ ಸೇರಿದಂತೆ ರಾಗಿ, ಇತರೆ ಬೆಳೆಗಳು ಕೂಡ ಹೆಸರುವಾಸಿಯಾಗಿದ್ದು, ಈ ಎಲ್ಲ ಬೆಳೆಗಳು ಕೂಡ ಹೊರ ರಾಜ್ಯಗಳಲ್ಲಿ ಹೆಸರುವಾಸಿಯಾಗಿದೆ ಎಂದರೆ ತಪ್ಪಾಗಲಾರದು. ಇಂತಹ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನೂರಾರು ಮಂದಿ ಕಾರ್ಮಿಕರು, ಸಾವಿರಾರು ಮಂದಿ ರೈತರು, ವರ್ತಕರು, ದಳ್ಳಾಳಿಗಳು, ವ್ಯಾಪಾರಸ್ಥರು ಆಗಮಿಸಿ ಇಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮತ್ತು ಸಾವಿರಾರು ಮಂದಿ ಜೀವನ ನಿರ್ವಹಣೆಗೆ ಇದು ಹೆಸರುವಾಸಿಯಾಗಿದ್ದು, ಜೀವನ ನಿರ್ವಹಣೆಯೂ ಕೂಡ ಸಾಗುತ್ತಿರುವುದು ಸತ್ಯ. ಇಷ್ಟೆಲ್ಲ ಖ್ಯಾತಿ ಪಡೆದಿರತಕ್ಕಂತಹ ಎಪಿಎಂಸಿ ಟೊಮೊಟೊ ಮಾರುಕಟ್ಟೆಯಲ್ಲಿ ಅನೈರ್ಮಲ್ಯದಿಂದ ಕೂಡಿರತಕ್ಕಂತಹ ಈ ಪರಿಸ್ಥಿತಿಯನ್ನು ನೀವೇ ಕಾಣಬಹುದು. ಈ ಬಗ್ಗೆ ಎಪಿಎಂಸಿ ಅಧಿಕಾರಿಗಳು ಮೌನ ಕುರುಡುತನವನ್ನು ಅನುಸರಿಸುತ್ತಿದ್ದಾರೆ ಎಂದು ಪ್ರಗತಿಪರರು, ಚಿಂತಕರು ಗಂಭೀರವಾಗಿ ಆರೋಪಿಸಿದ್ದಾರೆ. ಮೌನ ವಹಿಸಿರುವುದರ ಹಿಂದಿನ ಗುಟ್ಟೇನು ಎಂದು ಕೆಲವರು ಪ್ರಶ್ನಿಸುತ್ತಿದ್ದಾರೆ. ಇತ್ತೀಚೆಗಂತೂ ಡೆಂಗ್ಯೂ ಜ್ವರದಿಂದ ರಾಜ್ಯದ ವಿವಿಧೆಡೆಗಳಲ್ಲಿ ಸಾವಿನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ರಾಜ್ಯ ಸರ್ಕಾರವು ಜಿಲ್ಲಾಧಿಕಾರಿಗಳ ಮೂಲಕ ಎಲ್ಲ ಇಲಾಖೆಗಳಿಗೂ ಕೂಡ ಸ್ವಚ್ಛತೆಯನ್ನು ಕಾಪಾಡುವ ಸಲುವಾಗಿ ಎಚ್ಚರಿಕೆಗಳನ್ನು ನೀಡಿದ್ದರೂ ಕೂಡ ಇತ್ತ ಎಪಿಎಂಸಿ ಅಧಿಕಾರಿಗಳು ಸುಳಿವು ಮಾಡದೆ ಎಪಿಎಂಸಿ ಟೊಮೊಟೊ ಮಾರುಕಟ್ಟೆಯು ಗಬ್ಬುನಾಥ ಬೀರುತ್ತಿದ್ದು, ಕೊಳೆತ ಟೊಮೊಟೊದಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿದ್ದು, ಇದರಿಂದ ಸಾವಿರಾರು ಮಂದಿ ಕಾರ್ಮಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ, ರೈತರಿಗೆ ಈ ಭಾಗದಲ್ಲಿನ ಸೊಳ್ಳೆಗಳು ಕಚ್ಚಿ ರೋಗ ರುಜಿನಗಳಿಗೆ ತುತ್ತಾಗಬಹುದು ಎಂಬ ಭೀತಿಯಲ್ಲಿ ಜೀವನ ದೂಡುತ್ತಿದ್ದಾರೆ. ಇನ್ನು ನಗರದ ಹೃದಯ ಭಾಗದಲ್ಲಿರತಕ್ಕಂತಹ ಈ ಸ್ಥಳದಲ್ಲಿಯೇ ಈ ಪರಿಸ್ಥಿತಿ ಉಂಟಾದಾಗ ಗ್ರಾಮೀಣ ಭಾಗದಲ್ಲಿನ ಚರಂಡಿಗಳ ವ್ಯವಸ್ಥೆ, ಕುಡಿಯುವ ನೀರಿನ ನೆಲಮಟ್ಟದ ಮತ್ತು ಮೇಲ್ಮಟ್ಟದ ತೊಟ್ಟಿಗಳ ಶುಚಿತ್ವವಿಲ್ಲದ ಪರಿಸ್ಥಿತಿಯ ಬಗ್ಗೆ ಕೇಳುವವರ್ಯಾರು ಎನ್ನುವ ಪ್ರಶ್ನೆಯು ಕಾಡುತ್ತಿದೆ. ಇನ್ನಾದರೂ ಇತ್ತ ಗಮನ ಹರಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ವಚ್ಛತೆಯನ್ನು ಮಾಡತಕ್ಕಂತಹ ಕಾರ್ಯಕ್ಕೆ ಮುಂದಾಗುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗುತ್ತದೆ.